ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಲಡ್ಡುಗೆ 9 ಮಂತ್ ಕಂಪ್ಲೀಟ್ ಆಗಿ 10 ಮಂತ್ಸಿಗೆ ಏನು ವ್ಯಾಕ್ಸಿನೇಷನ್ ಹಾಕ್ಸ್ತೀವಿ ಅಂತ ಹೇಳಿದರು. ಹಾಗಾಗಿನೇ ಲಡ್ಡುನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಹಾಕ್ಸ್ಬೇಕು. ಎಷ್ಟು ಹಾಕ್ತಾರೋ, 1 ಹಾಕ್ತಾರೋ, 2 ಹಾಕ್ತಾರೋ, 3 ಹಾಕ್ತಾರೋ ಗೊತ್ತಿಲ್ಲ. ಹಾಗೆ ಇವತ್ತು ಹೇಗೋ ಥರ್ಸ್ಡೇ ಇತ್ತಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಆರಾಧ್ಯ ಸ್ಕೂಲ್ ಮುಗಿದ್ಮೇಲೆ ಆರಾಧ್ಯನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ. ಎಲ್ಲರೂ ಕೇಳ್ತಿರ್ತಿರಲ್ಲ ಲಡ್ಡುದು ವ್ಯಾಕ್ಸಿನೇಷನ್ಸ್ ಎಲ್ಲ ಆಯ್ತಾ ಅಂತ. ಸೊ ಈಗ ಅವನಿಗೆ 9 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಲ್ಲ, ಈಗ ಹಾಕ್ಸೋಣ ಅಂತ. ಆ್ಯಂಡ್ ಸೊ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ, ನೋಡಿ. ನಾವು ಹಾಸ್ಪಿಟಲ್ಗೆ ರೀಚ್ ಆಗೋಷ್ಟರಲ್ಲಿ ಒಂದು ರೆಸಿಪಿನ ತೋರಿಸ್ತೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡಿದ್ದೆ. ಸೊ ಇಲ್ಲಿ ನಾನು ಒಂದು 15 ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಒಣ ಮೆಣಸಿನ್ಕಾಯಿ. ಈ ರೆಸಿಪಿ ಬಂದುಬಿಟ್ಟು ನನಗೆ ತುಂಬಾ ಫೇವ್ರೆಟ್ ಅಂತ ಹೇಳ್ತೀನಿ. ಇದನ್ನು ನಾರ್ಮಲಾಗಿ ದೋಸೆ ಜೊತೆ, ಚಪಾತಿ, ರೊಟ್ಟಿ ಆ್ಯಂಡ್ ಬಿಸಿ ಬಿಸಿ ರೈಸ್, ಸೊ ಅದ್ರ ಜೊತೆ ಎಲ್ಲ ಕಾಂಬಿನೇಷನ್ ಆ್ಯಂಡ್ ಮೇಯ್ನಾಗಿ ಪಡ್ಡು, ಸೊ ಈ ಥರದ್ರ ಜೊತೆಗೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಶೇಂಗಾ ಚಟ್ನಿ, ಕೊಬ್ಬರಿ ಚಟ್ನಿ ಆ ಥರ ಮಾಡ್ಕೊಳ್ತಿರ್ತೀವಲ್ಲ, ಸೊ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ಸ್ಟೈಲಲ್ಲಿ ನಾನು ಮಾಡ್ಕೊಂಡಿದ್ದೀನಿ, ಸೊ ಅದನ್ನೇ ಶೇರ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನ ಏನು ಮಾಡಬೇಕು ಅಂತಂದರೆ, ಫಸ್ಟು ಹೇಳಿದ್ನಲ್ಲ, ಒಂದು 15ರಿಂದ 20 ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕ್ವಾಂಟಿಟಿ ನಾನು ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಮಾಡೋ ಹಾಗಿದ್ದರೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ತೊಗೊಂಡ್ರೆ ಸಾಕು. ಅದಕ್ಕೆ ಇಲ್ಲಿ ನಾನು ಚೆನ್ನಾಗಿ ಕುದಿಸಿರೋ ಅಂಥ ನೀರಿರುತ್ತಲ್ಲ, ಬಿಸಿ ಬಿಸಿ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಹಾಕಿ, ತುಂಬ ಜಾಸ್ತಿ ಬೇಡ, ಸ್ವಲ್ಪ ಹಾಕಿಬಿಟ್ಟು ಅದನ್ನು ಒಂದು 15ರಿಂದ 20 ನಿಮಿಷದವರೆಗೂ ನೆನೆಸಿಡಕ್ಕೆ ಬಿಟ್ಬಿಡಿ. ಇದು ಫಸ್ಟ್ ಮಾಡಬೇಕಾಗಿರೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಬೇಕಾಗುವಂಥ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಹಣ್ಣಾಗಿರೋವಂಥ ಟೊಮ್ಯಾಟೋನ ನಾನಿಲ್ಲಿ ಒಂದು 6 ಟೊಮ್ಯಾಟೊ, ದೊಡ್ಡ ಟೊಮ್ಯಾಟೋನ 6 ತೊಗೊಂಡಿದ್ದೀನಿ. ಕ್ವಾಂಟಿಟಿ ಹೇಳಿದ್ನಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಜಾಸ್ತಿನೇ ತೊಗೊಂಡಿದ್ದೀನಿ. 6 ಟೊಮ್ಯಾಟೊ ತೊಗೊಂಡಿದ್ದೀನಿ. ಆ್ಯಂಡ್ 1-2 ಬೆಳ್ಳುಳ್ಳಿ ಗಡ್ಡೆನ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕರಿಬೇವು ಆ್ಯಂಡ್ 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು. ಸೊ ಇದನ್ನೆಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ಇವನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಆ್ಯಂಡ್ ಇದನ್ನು ನಾವು ವೆಯ್ಟ್ ಲಾಸ್ ಮಾಡೋರ್ಗೂ ಸೊ ನಾವು ಇದನ್ನು ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಆ್ಯಂಡ್ ಅದರಲ್ಲೇನು ಅಂದರೆ, ಸ್ವಲ್ಪ ಆಯಿಲ್ನ ಕಡಿಮೆ ಯೂಸ್ ಮಾಡಿದ್ರೆ ಚೆನ್ನಾಗಿ. ಆ್ಯಂಡ್ ಈಗೇನು ಮಾಡ್ತಿದ್ದೀನಿ ಅಂದರೆ, ಎಣ್ಣೆ ಎಲ್ಲ ಹೀಟ್ ಆದಮೇಲೆ ಅದಕ್ಕೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಉದ್ದಿನಬೇಳೆನ ಲೋ ಫ್ಲೇಮಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು, ಸೀಕ್ರೆಟ್ ಇಂಗ್ರೀಡಿಯೆಂಟು ಈ ಚಟ್ನಿಗೆ. ಇದನ್ನೇ ಯೂಸ್ ಮಾಡೋದ್ರಿಂದ, ಈ ಉದ್ದಿನಬೇಳೆನ ಯೂಸ್ ಮಾಡೋದ್ರಿಂದ ಈ ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೌದಲ್ಲ ಎಷ್ಟು ಚೆನ್ನಾಗಿದೆ ಟೇಸ್ಟು ಅಂತ ನೀವೇ ಹೇಳ್ತೀರಾ. ನೋಡಿ, ಸ್ವಲ್ಪ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು, ಈಗ ಇದಕ್ಕೆ ನಾವು ಮೊದಲೇ ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್, ಅವನ್ನೆಲ್ಲ ಆ್ಯಡ್ ಮಾಡ್ಕೊಂಬಿಡೋಣ. ಏನು ಟೊಮ್ಯಾಟೊ ಮೇನ್, ಇದರಲ್ಲಿ ಟೊಮ್ಯಾಟೊನ ಏನು ಹಣ್ಣಾಗಿರೋದು ತೊಗೋಬೇಕು ಅಂತ ಹೇಳಿದ್ನಲ್ಲ, ಕಾಯಿ ತೊಗೊಂಡ್ರೆ ನಿಮಗೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ನಾನಿಲ್ಲಿ ಕ್ವಾಂಟಿಟಿ ಬಂದುಬಿಟ್ಟು ಮಾರ್ನಿಂಗ್ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೂ ಆಗುತ್ತೆ, ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚ್ಗೂ ಅಂತೇಳ್ಬಿಟ್ಟು ನಾನು ಅಷ್ಟೊಂದು ಕ್ವಾಂಟಿಟಿ ಮಾಡ್ಕೊಳ್ಳೋದು. ಇದನ್ನು ಹೇಳ್ತೀನಿಲ್ಲ, ಇಷ್ಟ ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಮಾಡೋ ಟೈಮಲ್ಲೇ. ಇದಕ್ಕೆ ತೊಗೊಂಡಿರೋವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಅವೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ನೀವು ಈ ಚಟ್ನಿಯಲ್ಲಿ ನನ್ನ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅರ್ಧ ಕಪ್ಪಷ್ಟು ಉದ್ದಿನಬೇಳೆನ, ಅದ್ರ ಬದಲಾಗಿ ನೀವು ಅಗಸೆ ಬೀಜ ಇರುತ್ತಲ್ಲ, ಫ್ಲಾಕ್ಸ್ ಸೀಡ್ಸ್, ಅದನ್ನಾದರೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಫ್ಲಾಕ್ಸ್ ಸೀಡ್ಸ್ ಎಲ್ಲ ಪೌಡರ್ ಮಾಡ್ಕೊಳ್ತಾರೆ. ಆ್ಯಂಡ್ ತುಂಬ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಅದರಲ್ಲಿ. ಆ್ಯಂಡ್ ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು. ಸೊ ಅದನ್ನು ಬೇಕಿದ್ದರೂ ಯೂಸ್ ಮಾಡ್ಬೋದು, ಇಲ್ಲಾಂತಂದರೆ ಉದ್ದಿನಬೇಳೆನಾದರೂ ಯೂಸ್ ಮಾಡ್ಬೋದು. ಸೊ ನೋಡಿ, ಇವಾಗ ನಾನು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವೆಲ್ಲನೂ. ಕೊನೆಯದಾಗಿ ನಾನು ಏನು ಮಾಡ್ತೀನಿ ಅಂದರೆ, ಇನ್ನು ಒಂದು 2-3 ಮಿನಿಟ್ಸ್ ಇದೆ ಅಂದಾಗ ನಾನು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಕರಿಬೇವನ್ನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ನಿಮಗೆ ಫ್ಲೇವರಿಗೆ ಬೇಕು ಅಂತಂದರೆ ಪುದೀನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಕೊನೆಯದಾಗಿ
ನಾವು ಮೊದಲೇ ನೆನೆಸಿಟ್ಟಿರೋ ಅಂಥ ಒಣಮೆಣ್ಸಿನ್ಕಾಯಿ ಏನಿರುತ್ತಲ್ಲ ಅದನ್ನು ನೀರು ಹಾಕ್ದೇ ಜಸ್ಟ್ ಒಣಮೆಣ್ಸಿನ್ಕಾಯಿ ಎಲ್ಲನೂ ಇದರಲ್ಲೇ ಹಾಕ್ಕೊಂಡು 1-2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಡಿ. ನೆಕ್ಸ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಒಂದು ಪ್ಲೇಟಲ್ಲಿ ಏನಾದರೂ ಹಾಕಿಬಿಟ್ಟು ಒಂದು 10-15 ನಿಮಿಷದಲ್ಲಿ ಕಂಪ್ಲೀಟಾಗಿ ತಣ್ಣಗಾಗುತ್ತೆ. ಆಮೇಲೆ ಇದನ್ನ ನೀವು ತರಿ ಏನಂತಾರೆ ತೀರಾ ನೈಸಾಗಿ ಪೇಸ್ಟಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಜುರಿಯಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ ಥರ ನೀವು ಮಿಕ್ಸಿ ಮಾಡ್ಕೋಬೇಕು. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಜೋಳದ ದೋಸೆ ಮಾಡಿದ್ದೆ. ಜೋಳದ ದೋಸೆ ಜೊತೆಗೆ ಈ ಚಟ್ನಿ. ಜೋಳದ ದೋಸೆ ಹೇಗೆ ಮಾಡ್ತಾರಾ ಅಂತ ಅಂದ್ಕೊಳ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಆ ರೆಸಿಪಿನ ನಿಮ್ಮ ಜೊತೆ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ನೆನೆ ಹಾಕಬೇಕಾದ್ರೆ ಎಲ್ಲ ನಾನು ಏನೂ ವೀಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡಿರಲಿಲ್ಲ. ಮತ್ತು ಇನ್ನೊಂದು ಸಲ ನಾನು ಮಾಡ್ಕೊಂಡಾಗ ನಿಮಗೆ ತೋರಿಸ್ತೀನಿ ಖಂಡಿತ. ತುಂಬ ಜನ ಹೌಸ್ ವೈಫ್ಸ್ ಇರ್ತಾರೆ. ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಪ್ರೇಟ್ ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಏನು ಮಾಡಬೇಕು ಅವೆಲ್ಲ ಹೆಂಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬ ಸಲ ನನಗೆ ಮೆಸೇಜ್ ಮಾಡ್ತಿರ್ತಾರೆ, ಕಮೆಂಟ್ ಮಾಡ್ತಿರ್ತಾರೆ. ಸೊ ಅವ್ರಿಗೂ ಕೆಲವೊಂದು ರೆಸಿಪೀಸ್ನ ನಾನು ಶೇರ್ ಮಾಡಿದ್ದೀನಿ. ಯಾವ ಥರ ನಾವು ಲೈಕ್ ಡೈಲಿ ಮಕ್ಕಳಿಗೆ ಮಾಡಿಕೊಡೋ ಅಂಥದ್ದು, ಮನೇಲಿ ಮಾಡೋ ಅಂಥ ರೆಸಿಪೀಸ್ಗೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅಥವಾ ಈ ಥರ ದೋಸೆ ಮಾಡಿದಾಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ದೋಸೆ ಮಾಡಿದಾಗೆ ಲಾಸ್ಟ್ ಟೈಮ್ ನಾನು ಏನು ಹೇಳಿದೆ, ಅದೇ ಬ್ಯಾಟರ್ಗೆ ಸ್ವಲ್ಪ ದೋಸೆ ಹಿಟ್ಟಿಗೆ ನೀವು ಒಂದು ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಊತಪ್ಪ ಟೈಪ್ ತೊಗೊಳ್ಳಿ ಅಂತ ಹೇಳಿದ್ದೆ. ಸೊ ಅದರಿಂದನೂ ನಾವು ರೆಗ್ಯುಲರಾಗಿ ತೊಗೊಳ್ಳೋ ಅಂಥ ದೋಸೆಗೆ ಕ್ಯಾಲೋರಿ ಜಾಸ್ತಿ ಇರುತ್ತೆ ಆ್ಯಂಡ್ ನಮಗೆ ವೆಯ್ಟ್ ಲಾಸ್ಗೇನು ಹೆಲ್ಪ್ ಮಾಡೋದಿಲ್ಲ. ಬಟ್ ನಾವು ಈ ಥರ ಎಕ್ಸ್ಟ್ರಾ ಏನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಮಾಡ್ತೀವಲ್ಲ, ಅದರಲ್ಲಿ ಫೈಬರ್ ಹೆಚ್ಚಾಗಿ ಸಿಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿನೇ ನಾನು ಹೇಳೋದು. ಅದೇ ಥರ ಜೋಳದ ದೋಸೆನೂ ಮಾಡ್ಕೊಂಡಿದ್ದೀನಿ. ಏನು ಅಂತಂದರೆ ನಾವು ಅಕ್ಕಿ, ಉದ್ದಿನಬೇಳೆ, ಮೆಂತ್ಯಕಾಳು ಇವೆಲ್ಲ ಹೇಗೆ ನೆನೆ ಹಾಕ್ತೀವಲ್ಲ, ಸೊ ಅದೇ ಥರ ನಾನು 1 ಕಪ್ ಅಕ್ಕಿನ ತೊಗೊಂಡಿದ್ದೀನಿ ಆ್ಯಂಡ್ 1 ಕಪ್ ಜೋಳನ ತೊಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೆಷ್ಟು ನೀವು ನಾರ್ಮಲಾಗಿ ಉದ್ದಿನಬೇಳೆ ಹಾಕ್ತಿರಲ್ಲ ಅಷ್ಟು ಹಾಕ್ಬಿಟ್ಟು ನಾರ್ಮಲಾಗಿ ದೋಸೆ ಹಿಟ್ಟನ್ನ ಯಾವ ರೀತಿಯಾಗಿ ಮಾಡ್ಕೊಳ್ತೀವಲ್ಲ ಅದೇ ಥರ, ಬಟ್ ಅರ್ಧ ಅಕ್ಕಿನ ಸೇರಿಸಿದ್ದೀನಿ, ಅರ್ಧ ಜೋಳನ ಸೇರಿಸಿದ್ದೀನಿ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಒಳ್ಳೆ ಫೈಬರು ಸಿಕ್ಕಂಗಾಗುತ್ತೆ, ಹೆಲ್ದಿಯಾಗಿ ಕೊಟ್ಟಂಗಾಗುತ್ತೆ. ಮಕ್ಕಳಿಗೂ ಸಹ ಮನೇಲಿ ಮಾಡೋದ್ರಿಂದ ಟೇಸ್ಟೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ದೋಸೆನೂ ಎಷ್ಟು ಪರ್ಫೆಕ್ಟಾಗಿ ಬಂದಿದ್ದಾವೆ ಅಂಥೇಳಿ. ನಾನು ಬೇಕಿದ್ದರೆ ಖಂಡಿತ ನಿಮಗೆ ಇನ್ನೊಂದ್ಸರಿ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಮಾರ್ನಿಂಗೆ ನಾನು ತೊಗೊಂಡಿರೋ ಅಂಥ ಬ್ರೇಕ್ಫಾಸ್ಟು. ಆ್ಯಂಡ್ ನಾನು ನಿಮಗೆ ಈ ರೆಸಿಪಿನ ತೋರಿಸೋದ್ರಲ್ಲೇ ಹಾಸ್ಪಿಟಲು ಬಂದಾಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸ್ತಾ ಇದ್ದೀನಿ. ಆ್ಯಂಡ್ ಈಗಂತೂ ಒಂದು ಹೊಸ ರೂಲ್ ಮಾಡಿಬಿಟ್ಟಿದ್ದಾರೆ. ಈಗ ಏನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತಾಯಿ ಕಾರ್ಡ್ ಜೊತೆಗೆ ಒಂದು ಆಧಾರ್ ಕಾರ್ಡು ಪೇರೆಂಟ್ಸಿಂದ ಇಬ್ಬರದು ಬೇಕು ಅಂತೆ. ಇಬ್ಬರದು ಆಧಾರ್ ಕಾರ್ಡು ಆ್ಯಂಡ್ ತಾಯಿ ಕಾರ್ಡಿಂದ ಜೆರಾಕ್ಸು. ಸೊ ಈ 3 ಕೊಡಬೇಕು ಅಟ್ಯಾಚ್ ಮಾಡಿಬಿಟ್ಟು. ಮೊದಲೆಲ್ಲ ಹಾಗಿರಲಿಲ್ಲ, ಬಟ್ ಈಗ ಆ ಥರ ಎಲ್ಲ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಲಾಸ್ಟ್ ಟೈಮೇ ಗೊತ್ತಿಲ್ಲದೆ ಹೋಗಿದ್ವಿ ನಾವು. ಬಟ್ ಮತ್ತೆ ಅವಾಗ ಅವರು ಎಕ್ಸ್ಕ್ಯೂಸ್ ಮಾಡಲಿಲ್ಲ, ಕಂಪಲ್ಸರಿ ಆಧಾರ್ ಕಾರ್ಡಿನ ಜೆರಾಕ್ಸ್ ಮಾಡಿ ಕೊಟ್ಟ ಮೇಲೇ ಅವರು ವ್ಯಾಕ್ಸಿನ್ ಹಾಕಿರೋದು. ಸೊ ನಾನು ಮೊದಲಿಂದ ಹೇಳಿದ್ದೆ ನಿಮಗೆ, ಲಡ್ಡುಗೆ ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ವ್ಯಾಕ್ಸಿನ್ ಹಾಕ್ಸ್ತಾ ಇದ್ದೀನಿ ಅಂತೇಳಿ. ಇದು ಬಂದುಬಿಟ್ಟು ನಾನು ಹಾಕ್ಸ್ತಾ ಇರೋದು 9 ಮಂತ್ಸ್ ಕಂಪ್ಲೀಟ್ ಆಗಿಬಿಟ್ಟು 10th ಮಂತ್ ರನ್ನಿಂಗ್ ಇತ್ತು. ಸೊ ಆಗ ನಾನು ಹಾಕ್ಸಿರೋವಂಥ ವ್ಯಾಕ್ಸಿನೇಷನ್. ಲಡ್ಡುಗೆ ಇಂಜೆಕ್ಷನ್ ಹಾಕ್ಸಿದ್ವಿ. ಈ 9 ತಿಂಗಳಿಗೆ 3 ಇಂಜೆಕ್ಷನ್ ಹಾಕಿದ್ರು ಪಾಪ. 2 ಕಾಲಿಗೆ, 1 ಕೈಗೆ. ಅಯ್ಯೋ, ಫುಲ್ಲು ಒಳಕತ್ಬಿಟ್ಟಿದ್ದೆ ನಮ್ಮ ಲಡ್ಡು. ಈಗ ಆಟ ಆಡ್ತಿದ್ದಾನಪ್ಪ. ಮಕ್ಕಳು ಹಂಗೆ ಹಾಕಿದಾಗಷ್ಟೇ ಸ್ವಲ್ಪ ಅಳ್ತಾರೆ. ಚಿನ್ನಿ ಎಲ್ಲ ನೋಡು, ನೋವಾಯ್ತು ನಿಂಗೆ? ತಗೋ ನೋವಾಯ್ತೇನಾ? ಬೇಗ ಹೋಗ್ಬಿಟ್ರೆ ತುಂಬ ರಶ್ ಇರುತ್ತೆ. ಬಾಬಾ, ರಶ್ಶಿಗೆ ಅಲ್ಲಿ ನಿಂತ್ಕೊಳಕ್ಕಾಗಲ್ಲ ಎಲ್ಲ ಮಕ್ಕಳನ್ನ ಇಟ್ಕೊಂಡು. ಹಂಗಾಗಿನೇ ಸ್ವಲ್ಪ ಲೇಟಾಗಿ ಹೋದ್ರೇ. ಈಗ ನಾವು ಹೋದಾಗ ಒಂದು 4-5 ಮೆಂಬರ್ಸ್ ಇದ್ರು ಅಷ್ಟೇ. ಸೊ ಹಂಗಾಗಿ ಸ್ವಲ್ಪ ಬೇಗ ಮುಗಿಸ್ಕೊಂಡು ಬಂದ್ವಿ. ಒಂದ್ಸಲ ಅಂತೂ ನಾವು 10 o'clock ಹೋಗಿದ್ರೆ ನಾವು ರಿಟರ್ನ್ ಬರೋದಕ್ಕೆ 1 ಗಂಟೆ ಆಗಿತ್ತು. 1 o'clock ಮುಗಿತಿಯಲ್ಲ, ಹಂಗಾಗಿನೇ ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಮತ್ತು ನೆಕ್ಸ್ಟ್ ಇರೋದು 18 ಮಂತ್ಸಿಗಂತೆ. ಇನ್ನೂ ಒಂದು 9 ಮಂತ್ಸ್ ಆದಮೇಲೆ ಲಡ್ಡುಗೆ ಇರೋದು. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡಾದ್ಮೇಲೆ ಹೊರಗಡೆ ಹೋಗಿದ್ವಿ. ಹೊಸ್ದಾಗಿ ಕರಿ ಪಾಯಿಂಟ್ ಇಟ್ಟಿದ್ರು, ಸ್ಟಾರ್ಟ್ ಮಾಡಿದ್ದಾರೆ. ಸೊ ಏನೇನೆಲ್ಲ ಇರುತ್ತೆ, ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಅಂತ ನಾವು ಬಳ್ಳಾರಿಯಲ್ಲಿದ್ದಾಗ ಕರಿ ಪಾಯಿಂಟ್ಸ್ ತುಂಬಾ ಇದ್ವು. ಸೊ ಕರಿ ಪಾಯಿಂಟ್ಸ್ ಅಂದರೆ ನಮಗೆ ಡೈಲಿ ಅಲ್ಲಿ ಮನೇಲಿ ಮಾಡುವಂಥದ್ದು ಏನು ಆಂಧ್ರ ಸ್ಟೈಲಲ್ಲಿ
ಪಪ್ಪು ಆ್ಯಂಡ್ ಪಲ್ಯಗಳು, ಥರದ ಪಲ್ಯಗಳು ಆ್ಯಂಡ್ ಕೆಲವೊಂದು ಕಡೆ ನಾನ್ ವೆಜ್ಸು ಇಟ್ಟಿರ್ತಾರೆ, ಚಟ್ನಿ, ಈ ಥರ ಖಾನಾವಳಿ ಊಟ ಇರುತ್ತಲ್ಲ ಅದೇ ಥರ ನಮಗೆ ಇಲ್ಲಿ ಜಸ್ಟ್ ಏನು 10 ರೂಪೀಸ್ 20 ರೂಪೀಸ್ಗೆಲ್ಲನೂ ಸಿಗುತ್ತೆ. ಸೊ ಅಲ್ಲಿ ನಾವು ಕೆಲವು ಪಿಕಲ್ಸ್ನ ತೊಗೊಂಡ್ವಿ. ನನ್ನ ಫೇವ್ರೆಟ್ ಪಿಕಲ್ ಬಂದುಬಿಟ್ಟು ಹಸಿ ಶುಂಠಿದು ಅಲ್ಲ, ಸೊ ಅದು ಒಂದು ಮಾವಿನಕಾಯಿ ಉಪ್ಪಿನಕಾಯಿ ತೊಗೊಂಡ್ವಿ ಆ್ಯಂಡ್ ಪುಂಡೆ ಪಲ್ಯ. ಸೊ ಈ 3 ಪಿಕಲ್ ತೊಗೊಂಡು ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಅಂದ್ಕೊಂಡು ಹಾಗೆ ಆನ್ ದ ವೇಯಲ್ಲೇ ನಾವು ದೇವಸ್ಥಾನಕ್ಕೂ ಹೋಗಿದ್ವಿ. ಅವತ್ತು ಬೇರೆ ಏನು ಗುರುವಾರನೋ ಇತ್ತಲ್ಲ, ಸೊ ಸಾಯಿಬಾಬಾ ಗುಡಿಗೆ ಹೋಗಿ ಬರೋಣ, ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ದೇವಸ್ಥಾನದ ಒಂದು ಏನು ಕತೆ ಹೇಳ್ತೀನಿ ಕೇಳಿ. ಈ ದೇವಸ್ಥಾನಕ್ಕೆ ಏನು ದೇವ್ರಿಗೆ ಬಟ್ಟೆ ಕೊಡಬೇಕು ಅಂಥೇಳಿ ಏನು ದೇವ್ರಿಗೆಲ್ಲ ಬಟ್ಟೆ ಹಾಕ್ತಾರಲ್ಲ, ಇದು ಸ್ಟಿಚ್ ಮಾಡಿಬಿಟ್ಟು ಅದನ್ನು ಆಲ್ಮೋಸ್ಟ್ ಒಂದು ಹತ್ತತ್ರ 3 ಮಂತ್ಸ್ ಆಗಕ್ಕೆ ಬಂತು. ಅವಾಗೇ ತೊಗೊಂಡಿತ್ತು ಕೊಡಬೇಕು ದೇವ್ರಿಗೆ ಅಂಥೇಳಿ. ಅಲ್ಲಿ ಪೂಜಾರಿಗೆಲ್ಲ ಕೇಳ್ಕೊಂಡ್ಬಿಟ್ಟು ಎಷ್ಟು ಮೀಟರ್ ಬೇಕಾಗುತ್ತೆ ಎಲ್ಲ ಅಂಥೇಳಿ ತೊಗೊಂಡು ಬಂದು ಕೊಟ್ಟಿದ್ದೀವಿ ದೇವಸ್ಥಾನಕ್ಕೇನೋ. ಬಟ್ ನಾವು ಯಾವಾಗ ಬರ್ತೀವಿ ಹೇಳಿದರೆ ಅವತ್ತಿನ ದಿನ ಏನು ದೇವ್ರಿಗೆ ಸ್ಟಿಚ್ ಮಾಡಿ ಹಾಕ್ತಾರೆ. ಸೊ ಅಭಿಷೇಕ ಎಲ್ಲ ಮಾಡ್ಕೋಬೋದು ಅಂತ ಹೇಳಿದರು. ನಾವು ಇದನ್ನು ಅವ್ರಿಗೆ ದೇವಸ್ಥಾನಕ್ಕೆ ಕೊಟ್ಟು 3 ಮಂತ್ಸ್ ಆಯಿತು. ಬಟ್ ಇಲ್ಲಿವರೆಗೂ ಹೋಗೋದಕ್ಕೆ ಆಗಲಿಲ್ಲ. ಏನೋ ಒಂದು ಅಂದ್ಕೊಂಡಾಗೆಲ್ಲ ಲೈಕ್ ಹೇಳ್ತೀನಲ್ಲ, ಏನೋ ಒಂದು ಇವ್ರದ್ದು ಡ್ಯೂಟಿ ಆದರೂ ಬೇರೆ ಶಿಫ್ಟ್ ಇರ್ತಿತ್ತು, ಇಲ್ಲ ಅಂತಂದರೆ ಇಲ್ಲ ನಾವು ಊರಿಗೆ ಹೋಗ್ತಿದ್ವಿ, ಏನೋ ಒಂದು ಆಗ್ತಿತ್ತು. ಸೊ ಹಾಗಾಗಿನೇ ಅವ್ರಿಗೆ ನೆಕ್ಸ್ಟ್ ವೀಕ್ ಖಂಡಿತ ಬಂದೇ ಬರ್ತೀವಿ ಅಂತೇಳಿ ಹೇಳಿ ಬರೋಣ ಅಂತೇಳಿ ಹೋಗಿದ್ವಿ. ಆ್ಯಂಡ್ ದೇವ್ರ ದರ್ಶನವೂ ಆಯಿತು. ಆ್ಯಂಡ್ ಇಲ್ಲಿ ನೋಡ್ತಿರೋ ಕ್ಲಿಪ್ಪಿಂಗ್ಸ್ ಏನು ಅಂತಂದರೆ, ನನ್ನ ವ್ಲಾಗ್ನ ವ್ಯಾಕ್ಸಿನೇಷನ್ ವ್ಲಾಗ್ ಏನಿತ್ತಲ್ಲ ಅದನ್ನು ಕಂಟಿನ್ಯೂ ಮಾಡಲಿಲ್ಲ, ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಸೊ ಇದು ನೆಕ್ಸ್ಟ್ 1-2-3 ಡೇಸ್ ಬಿಟ್ಟಾದಮೇಲೆ ಶೂಟ್ ಮಾಡಿರೋಂಥ ವ್ಲಾಗು. ಶ್ರುತಿ ಬಂದಿದ್ಲು ಊರಿಂದ. ಆ್ಯಂಡ್ ಇಲ್ಲಿ ತೋರಿಸ್ತಿರೋದೇನು ಗೊತ್ತಾ, ನಾನು ಸ್ಟಾರ್ಟಿಂಗಲ್ಲಿ ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಚೆಕಪ್ಪಿಗೆಲ್ಲ ಬ್ಯಾಂಗ್ಳೂರಿಗೆ ಹೋಗ್ತಿದ್ನಲ್ಲ, ಸೊ ಅಲ್ಲಿ ಒಂದು ಸಲ ನಾನು ಮೇಘನಾಸ್ ಬಿರಿಯಾನಿ ತಿಂದಿದ್ದೆ. ಚಿಕನ್ ಬಿರಿಯಾನಿ ತುಂಬ ಇಷ್ಟ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸೊ ಹಾಗಾಗಿ ಹೇಗೋ ಬ್ಯಾಂಗ್ಳೂರಿಂದ ಬರ್ತಿದ್ದಾಳ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದಾಳೆ. ಅದ್ರ ಜೊತೆ ಚೀಸ್ ಕೇಕ್ಸ್ ಎಲ್ಲ. ಲಡ್ಡು ಏನದು ಲಡ್ಡು ಚೆನ್ನಾಗಿದೆ. ಯಾವ ಟೈಪ್ ಐತೆ ಟೇಸ್ಟ್? ಇನ್ನು ಬ್ರಷೇ ಮಾಡಿಲ್ಲ. ಆಕೆ ಕೊಡು, ಟೇಸ್ಟ್ ಮಾಡ್ತಾಳೆ ಆರಾಧ್ಯಗೆ. ನೀನೊಂದೇ ನೋಡ್ಕೊ ಇಟ್ಬಿಟ್ರೆ. ಆರಾಧ್ಯ ಚೀಸ್ ಕೇಕ್ ಇದು ಬ್ಲೂಬೆರಿ ಅಂತಪ್ಪ, ಬ್ಲೂಬೆರಿ. ಆರಾಧ್ಯ ಕೊಡು, ಯಾವ್ದು ಇಷ್ಟಪಡ್ತಾಳೆ ನೋಡಿ. ಆರಾಧ್ಯ ನಿಂಗೆ ಯಾವ್ದು ಬೇಕಾರು ನೋಡು. ಬೆಸ್ಟ್ ಬಿರಿಯಾನಿ ಅವಾರ್ಡ್ ಬಂದೈತೆ ಅಂತ ನೋಡಿ. ಸ್ಪೂನ್ ಅಲ್ಲಿ ಇನ್ನೊಂದು ಐತೆ ನೋಡಂಥದ್ದು, ಅಲ್ಲ ಐತೆ ನೋಡತ್ತೆ. ಬೆಂಗಳೂರು ಫೇವ್ರೆಟ್ ಬಿರಿಯಾನಿ. ಟೈಮ್ಸ್ ಫುಡ್ ನೈಟ್ ಲೈಫ್ ಅವಾರ್ಡ್ ಅಂತ ಬಂದೈತಪ್ಪ. ಬೆಸ್ಟ್ ಬಿರಿಯಾನಿ ಒಂದ್ಸರಿ ಅಲ್ಲ ರೀ, ನಾವು ಅಷ್ಟೇ ತಿಂದಿದ್ದು ಅದನ್ನ. అంటే ಪಾರ್ಸಲ್ ಐತೆ. ಪಿಂಟು ಯಾರಮ್ಮ ಅದು? ಯಾರದು? అది 320. ಬ್ಯಾಂಗ್ಳೂರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದಾರೆ. ಸೊ ಎಷ್ಟು ಜನಕ್ಕೆ ಈ ಮೇಘನಾಸ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಹೇಳಿ ಕಮೆಂಟ್ ಮಾಡಿ. ನಾನಂತೂ ಫೆಬ್ರವರಿ 1 ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ. ಸೊ ಡೈಲಿ ವ್ಲಾಗ್ಸಲ್ಲಿ ತಿಳಿಸ್ತಾನೆ ಇರ್ತೀನಿ. ಯಾರೆಲ್ಲ ನನ್ನ ಜೊತೆಗೆ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಲ್ಲ, ರೆಡಿ ಇರಿ. ಸೊ ಫಸ್ಟೇ ತಿಳಿಸ್ಬೇಕಿತ್ತು ಹಾಗೆ ಹಿಂಗೆ ಅಂತ ಹೇಳಕ್ಕೆ ಹೋಗಬೇಡಿ. ಸೊ ಹಾಗಾಗಿನೇ ಏನೇನು ಇಷ್ಟ ಅವೆಲ್ಲ ತಿಂದುಬಿಡ್ತಿದ್ದೀನಿ. ಬೆಳಗ್ಗೆ ಬಿರಿಯಾನಿ ಟಿಫಿನ್ ಏನು ಲಡು? ನಮ್ಮ ಪಿಂಟು ಅಂತೂ ಹಿಂದೆ ಪಿಂಟುಗೆ ಬೇಕು. ನಿನಗೆ ಬೇಕಾ ಬಿರಿಯಾನಿ? ಏನ್ರಿ ಚೆನ್ನಾಯ್ತಾ ಬಿರಿಯಾನಿ? ಪಿಂಟು ಬಾ. ಹಾಕ್ತೀನಿ. ಇನ್ನು ಆಯ್ತು ನೋಡ್ರಿ.